ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಗಾಳಿಪಟ ಕಾದಂಬರಿಯ 11ನೇ ಭಾಗ. 10ನೇ ಭಾಗದಲ್ಲಿ ಅಮೀರ್ ಮತ್ತು ರಹೀಂ ಖಾನ್ ಇಬ್ಬರು ಅಪಾರ್ಟ್ಮೆಂಟಲ್ಲಿ ಕೂತು ಮಾತಾಡ್ತಿರ್ತಾರೆ. ಮಾತಿನ ಮಧ್ಯ ಗೊತ್ತಾಗೋ ವಿಷಯ, ರಹೀಂ ಖಾನ್ ಅವ್ರಿಗೆ ಕ್ಯಾನ್ಸರ್ ಬಂದಿದೆ. ಹಸನ್ ಮತ್ತು ಅವರ ಹೆಂಡತಿ ಸತ್ತೋಗಿದ್ದಾರೆ. ಸೌರವ್ ಅವರ ಮಗ ಕಾಬೂಲಲ್ಲಿ ಯಾವುದೋ ಒಂದು ಅನಾಥಾಶ್ರಮದಲ್ಲಿದ್ದಾರೆ ಅಂತ. ಈಗ ಆ ಕಾನ್ವರ್ಸೇಷನ್ ಮುಂದೆ ಕಂಟಿನ್ಯೂ ಮಾಡ್ತಿದ್ದೀನಿ. ಹಸನ್ ಸತ್ತೋದ ಅಂತ ಹೇಳೋವಾಗ ನಾನು ನೋ ನೋ ಅಂತ ಕಿರ್ಚ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತು. ಆದರೆ ನಾನು ಕಿರ್ಚಲಿಲ್ಲ, ನೋ ನೋ ಅಂತ ಹೇಳ್ತಾ ಇದ್ದೆ. ಅವನು ತೀರ್ಕೊಂಡಿದ್ದಾನೆ ಅನ್ನೋ ವಿಷಯ ನನಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಕಣ್ಣಲ್ಲಿ ನೀರು ಧುಮುಕ್ತಾನೇ ಇದ್ದವು. ರಹೀಂ ಖಾನ್ ಕೆಮ್ಮುತ್ತಾ ಇದ್ದರು. ಹೊಟ್ಟೆ ಒಳಗಿಂದ ತುಂಬ ಜೋರಾಗಿ ಕೆಮ್ಮಿದ್ರು. ಪ್ರತಿ ಸತಿ ಕೆಮ್ಮದಾಗಲೂ ಅವರು ಸಾವಿಗೆ ಹತ್ರ ಆಗ್ತಿದ್ದಾರೆ ಅನ್ನಿಸ್ತು. ನಿಮಗೆ ಎಷ್ಟು ದಿನದಿಂದ ಹೀಗಿರೋದು ಕಾಕ ಅಂತ ಕೇಳಿದೆ. ತುಂಬ ದಿನ ಆಯಿತು ಅಂದರು. ಈಗ ಸದ್ಯಕ್ಕೆ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂತ ಕೇಳಿದೆ. ಇನ್ನೇನು ಸಾಯ್ತೀಯಾ ಅಂತ ಹೇಳಿದ್ದಾರೆ ಅಂದರು. ನಾನು ಸಾಯೋದ್ರೊಳಗಾಗಿ ನಿನ್ನನ್ನು ನೋಡಬೇಕನ್ಕೊಂಡೆ ಅಮೀರ್, ಅದಕ್ಕೆ ನಿನ್ನನ್ನು ಕರೆಸ್ದೆ. ಅದೊಂದೇ ನನ್ನ ಉದ್ದೇಶ ಆಗಿಲ್ಲ ಅಮೀರ್. ನಿಂಗೆ ಗೊತ್ತಾ, ಸ್ವಲ್ಪ ವರ್ಷದ ಕೆಳಗೆ ನಾನಲ್ಲಿ ಸಾಕರ್ ಗೇಮ್ ನೋಡೋಕ್ಕೆ ಹೋಗಿದ್ದೆ. 2 ಟೀಮ್ಗಳು ಆಡ್ತಾಯಿದ್ವು. ಯಾವುದೋ ನಾವು ಸಪೋರ್ಟ್ ಮಾಡೋ ಟೀಮ್ ವಿನ್ ಆದಾಗ, ಒಂದು ಗೋಲ್ ಪಾಯಿಂಟ್ ಮಾಡಿದಾಗ ಪಕ್ಕದವರು ಅರ್ಚೋದು ಕಿರ್ಚೋದು ಎಲ್ಲರೂ ಮಾಡ್ತಾಯಿದ್ವಿ ಒಂದು ಕಾಲದಲ್ಲಿ. ಈಗ ಹಂಗೆ ಮಾಡೋಂಗಿರಲಿಲ್ಲ ರೂಲ್. ಆದರೆ ನನ್ನ ಪಕ್ಕದಲ್ಲಿರೋನು ಜೋರಾಗಿ ಕೂಕ್ಕೊಂಡ, ಗೋಲ್ ಆಯಿತು ಅಂತ. ಅಷ್ಟರಲ್ಲಿ ಒಂದು 18 ವರ್ಷದ ತಾಲಿಬಾನ್ ಹುಡುಗ, ಅವನು ಹೆಚ್ಚು ಕಮ್ಮಿ ನನಗೆ ಇದ್ದಿದ್ರೆ ಒಂದು ಮೊಮ್ಮಗನ ವಯಸ್ಸು ಇರುತ್ತೆ, ಬಂದ್ಬಿಟ್ಟು ನೀನು ವಯಸ್ಸಾದ ಕತ್ತೆ ಅಂತ ಹೇಳಿ ಅವನ ಕೈಯಲ್ಲಿದ್ದ ಕೋಲ್ ತಗೊಂಡು ರಪ್ ಅಂತ ನನ್ನ ಮುಖಕ್ಕೊಂದು ಬಿಟ್ಟ. ನನ್ನ ಚೀಕ್ ಬೋನ್ ಒಡೆದು ರಕ್ತ ಬಂತು. ನನ್ನ ತಲೆಯಲ್ಲಿ ಕೂದಲು ಕೆಳಗೆ ನೋಡು, ಈ ಘಾಟುಗಳು, ಈ ಗಾಯ ಆವಾಗಲೇ ಆಗಿತ್ತು. ರಕ್ತ ಸೋರ್ತಾ ಇತ್ತು, ಆದರೆ ನಾನೇನು ಮಾತಾಡೋ ಹಾಗಿರಲಿಲ್ಲ. ಅಲ್ಲಿನ ಪರಿಸ್ಥಿತಿ ಇವಾಗ ಅಷ್ಟು ಕ್ರೂರವಾಗಿದೆ. ವಯಸ್ಸಾದವರ ಒಳ್ಳೆಯವರ, ಆದರೆ ಅವ್ರ ಸಿದ್ಧಾಂತದಲ್ಲಿ ಏನು ಒಳ್ಳೇದಿದೆಯೋ ಅನ್ನೋದು ಅವ್ರಿಗೆ ಮಕ್ಳಿಗೆ ನಿಜಕ್ಕೂ ಗೊತ್ತಾ? ಏನೂ ಗೊತ್ತಿಲ್ಲ. ಆದರೆ ಅಫ್ಘಾನಿಸ್ತಾನ್ ಈಗ ತುಂಬ ಜನ ಮಕ್ಕಳಾಗ್ಬಿಟ್ಟಿದ್ದಾರೆ, ಅಪ್ಪ ತೀರ್ಕೊಂಡಿರೋ ಮಕ್ಕಳು. ಅದ್ರ ಮಧ್ಯ ನಮ್ಮ ಸೌರವ್ ಕೂಡ ಒಬ್ಬ ಆಗಬಾರ್ದು ಅಮೀರ್, ನೀನು ಹೋಗಿ ಕರ್ಕೊಂಬ ಅವನ್ನ ಅಂತ ಹೇಳಿದ್ರು. ಅದು ಸರಿ, ನಾನು ಯಾಕೆ ಹೋಗಬೇಕು? ನನಗೆ ಮದುವೆ ಆಗಿದೆ ಈಗ ಸದ್ಯಕ್ಕೆ. ನನಗೂ ಹೆಂಡತಿ ಇದ್ದಾಳೆ, ನನಗೊಂದು ಜೀವನ ಇದೆ, ನನಗೆ ಕರಿಯರ್ ಇದೆ. ಎಲ್ಲ ಬಿಟ್ಟು ಇವಾಗ ನೀನು ಅಲ್ಲೋಗು, ಅಷ್ಟು ಕ್ರೂರವಾಗಿದೆ ಅಂತ ಹೇಳ್ಕೊಂಡೆ ಅಲ್ಲೋಗು ಅಂತ ಹೇಳ್ತಿದೀಯಲ್ಲ ಅಂತ ಹೇಳಿದೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತು ಅಮೀರ್ ಅಂತ ಹೇಳಿದ್ರು. ಅದೇನು ಅಂತ ನಾನು ತಿಳ್ಕೋಬೇಕು, ನನಗೇನು ಗೊತ್ತಿಲ್ಲ. ಆದರೆ ಒಂದು ವಿಷಯ ಹೌದು, ಹಸನ್ ನನಗೆ ಚಿಕ್ಕಂದ್ರಿಂದನೂ ಸಪೋರ್ಟ್ ಮಾಡ್ತಾ ಇದ್ದ. ಯಾವ ಮಕ್ಕಳ ಜೊತೆ ಜಗಳ ಆದಾಗ್ಲೂ ಅವನೇ ಮುಂದೆ ಬಂದು ನಿಂತು, ಇಬ್ಬರಲ್ದಿದ್ರೆ 3 ಜನ ಆಗಲಿ ಅವನೇ ಒಡೆದಾಡ್ತಿದ್ದ. ನಾನಿವತ್ತು ಸೈಡಿಗೆ ನಿಲ್ತಿದ್ದೆ, ನನಗೆ ಭಯ. ಆದರೆ ಈಗ ಚಿಕ್ಕಂದ್ರಲ್ಲಿ ನನ್ನ ಮಕ್ಕಳ ಜೊತೆನೇ, ನನ್ನ ಜೊತೆ ಆಡೋ ಮಕ್ಕಳ ಜೊತೆನೇ ನಾನು ಫೈಟ್ ಮಾಡಿ ಗೆಲ್ಲಿಲ್ಲ. ಈಗ ಅಷ್ಟು ಕ್ರೂರವಾಗಿರೋ ತಾಲಿಬಾನ್ಸ್ ಮಧ್ಯೆ ಇವ್ರು ನನ್ನನ್ನೇ ಹೇಗೆ ಹೋಗು ಅಂತ ಹೇಳ್ತಿದ್ದಾರೆ ಅಂತ ಯೋಚನೆ ಬಂತು. ರಹೀಂ ಖಾನ್ ಕಾಕ ಮುಖ ಓದೋದ್ರಲ್ಲಿ ಫಸ್ಟ್ ನನ್ನ ಭಾವನೆ ಅವ್ರಿಗೆ ಅರ್ಥ ಆಯಿತು. ಹಸನ್ ನಿನ್ಗೆ ಏನೇನು ಮಾಡಿದ್ದಾನೆ ಅನ್ನೋದನ್ನು ಬಿಟ್ಟು ಇನ್ನೂ ಜಾಸ್ತಿನೇ ನೀನು ಅವನಿಗೆ ಮಾಡಬೇಕಾದ ಅವಶ್ಯಕತೆ ಇದೆ. ಹಸನ್ ಅಲಿ ನಮ್ಮೆಲ್ರಿಗೂ ತುಂಬ ಚಿರಪರಿಚಿತರು. ನಿಂಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾನು ನಿಮ್ಮಪ್ಪ ಚಿಕ್ಕಂದ್ರಿಂದ ಒಟ್ಟಿಗೆ ಬೆಳೆದಿದ್ದೀವಿ. ನಿಮ್ಮಪ್ಪನ ಜೊತೆ ಯಾವಾಗಲೂ ಅಲಿ ಇರ್ತಾಯಿದ್ರು. ಯಾವಾಗ ಅಲಿಗೆ ಪೋಲಿಯೋ ಅಟ್ಯಾಕ್ ಆಯಿತು ಅವತ್ತಿನ ದಿನ ನಿಮ್ಮಪ್ಪ ಆ ಮನೆ ಸುತ್ತಲೂ ಮನೆ ಸುತ್ತಾನೇ ಇದ್ದರು. ನಿಮ್ಮ ಅಪ್ಪನಿಗೆ ಅಲಿಗೆ ಪೋಲಿಯೋ ಆಗಿದೆ ಅನ್ನೋದು ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಎಷ್ಟು ಕಷ್ಟ ಆಗಿತ್ತು. ಆದರೆ ಇವಾಗ ನೀನು ಶೇಮ್ ನೀವು, ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನಿಮ್ಮಪ್ಪ ಯಾವತ್ತೂ ಇವನಿಗೋಸ್ಕರ ಇವನೇ ಫೈಟ್ ಮಾಡ್ಕೊಳ್ಳಲ್ಲ, ಯಾವಾಗಲೂ ಪಕ್ಕದವ್ರು ಫೈಟ್ ಮಾಡ್ತಾರೆ ಇವನಿಗೆ
ಅಂತ ಯಾವಾಗಲೂ ನಿನ್ನ ಬಗ್ಗೆ ತುಂಬ ಡಿಸಪಾಯಿಂಟ್ ಆಗ್ತಾಯಿದ್ರು. ನೀನು ನಿಜಕ್ಕೂ ಅದೇ ಥರ ಆಗ್ಬಿಟ್ಟಿದೆಯಾ ಅಮೀರ್ ಅಂತ ಕೇಳಿದ್ರು. ನಿಮಗೆ ಗೊತ್ತಿಲ್ವಾ ನಾನು ಹಾಗಾಗಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಲಿಲ್ವಾ ಅಂತ ನಾನು ಕೇಳಿದೆ. ನಾನು ನಿನ್ನನ್ನು ಯಾವಾಗಲೂ ತುಂಬ ಹೈಯಲ್ಲಿ ಊಹಿಸ್ಕೊಂಡಿದ್ದೆ ಅಮೀರ್. ನೀನು ಇಷ್ಟು ಸೆಲ್ಫ್ ಸೆಂಟ್ರಿಕ್ ಆಗಿರ್ತೀಯ ಅಂದ್ಕೊಳ್ಳಿಲ್ಲ ಅಂತ ಹೇಳಿ ಅವರು ಅಂದರು. ಇದೆಲ್ಲ ಪಕ್ಕಕ್ಕಿಟ್ಟು ನಿನಗಿನ್ನೂ ತಿಳಿಬೇಕಾಗಿದ್ದು ತುಂಬ ವಿಷಯ ಇದೆ. ನೀನು ಕಂಪಲ್ಸರಿ ಹೋಗಿ ಸೌರಭ್ನ ಕರ್ಕೊಂಬರ್ಬೇಕು. ನೀನೇನು ಅವನ ಜವಾಬ್ದಾರಿ ತಗೋಬೇಡ. ಇಲ್ಲೇ ಒಂದು ಪೇಶಾವರದಲ್ಲಿ ಒಂದು ಅನಾಥಾಶ್ರಮ ಇದೆ. ಅಲ್ಲಿ ಥಾಮಸ್ ಕಾರ್ಟ್ವೆಲ್ ಮತ್ತು ಅವರ ಹೆಂಡತಿ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಎಲ್ಲ ಸೌಕರ್ಯಗಳು ಇದೆ. ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಸೌರವ್ನ ಕರ್ಕೊಬಂದರೆ ಅವ್ರು ಆಕ್ಸೆಪ್ಟ್ ಮಾಡ್ಕೋತೀವಿ, ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ನೀನು ಫಸ್ಟು ಅಲ್ಲಿಗೆ ಹೋಗಿ ಕರ್ಕೊಂಬರಬೇಕು ಅಂತ ಹೇಳಿದ್ರು. ಆದರೆ ನಾನೇ ಯಾಕೆ ಹೋಗಬೇಕು? ಯಾರಿಗಾದ್ರೂ ದುಡ್ಡು ಕೊಡ್ತೀನಿ, ಬೇಕಿದ್ರೆ ಯಾರನ್ನಾದ್ರೂ ಕಳಿಸಿ, ನನಗಷ್ಟು ಧೈರ್ಯ ಇಲ್ಲ ಅಂತ ನಾನು ಹೇಳಿದೆ. ನನ್ನನ್ನು ಅವಮಾನ ಮಾಡ್ತಿದೀಯ ನೀನು? ನಾನು ಸಾವಿನ ಅಂಚಿನಲ್ಲಿರೋನು. ನಾನು ದುಡ್ಡಿಗಾಗಿ ಹಿಂಜರಿತೀನಿ ಅಂತ ಅನ್ಕೊಂಡ್ಯಾ? ಇದು ದುಡ್ಡಿಗೂ ಮೀರಿದ್ದು. ನಿಂಗೆ ತಿಳಿಬೇಕಾಗಿದ್ದು ಇನ್ನೊಂದು ವಿಷಯ ಇದೆ. ಅಲ್ಲಿ ನಿಮ್ಮ ಮನೆಯಲ್ಲಿ ಕೆಲಸಕ್ಕಿದ್ದ ಸರಿ, ಆದರೆ ಫಸ್ಟೇ ಒಂದು ಮದುವೆ ಆಗಿತ್ತು ಅಲ್ಲಿಗೆ. ನಿಂಗೆ ಗೊತ್ತಾ? ಸೌರವ್ ಅವರಮ್ಮ ಫಸ್ಟ್ ವೈಫ್ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ನನಗೇನೋ ಗೊತ್ತಿಲ್ಲದಿರೋ ಅಂಥ ವಿಷಯ ಅಂತ ಹೇಳಿ ಆಸಕ್ತಿಯಿಂದ ಕೇಳಿದೆ. 3-4 ವರ್ಷ ಮೊದಲನೇ ಹೆಂಡತಿ ಜೊತೆ ಇದ್ದರು. ಆದರೆ ಅವ್ರಿಗೆ ಮಕ್ಕಳಾಗಲಿಲ್ಲ. ಅವಳು ಇವನ್ನ ಬಿಟ್ಟೋದ್ಲು, ಬೇರೆ ಮದುವೆ ಮಾಡಿಕೊಂಡ್ಲು. ಅವ್ರಿಗೆ 3 ಜನ ಮಕ್ಕಳನ್ನ ಎತ್ತಲು. ಆದರೆ ಅಲ್ಲಿಗೆ ಮಕ್ಕಳಾಗಿರಲಿಲ್ಲ. ಕಾರಣ ಅವನು ನಪುಂಸಕ. ನೋ ನೋ ಅಂತ ನಾನು ಕಿರ್ಚ್ಕೊಂಡೆ. ಸೋನು ಬಾರ್ಗೋ ಅವ್ರಿಗೂ ಇನ್ನೊಂದು ಮಗು ಆಗಿದೆ, ಅವನು ನಪುಂಸಕ ಅಲ್ಲ ಅಂತ ಕಿರ್ಚ್ಕೊಂಡೆ. ನೋ, ನನಗೆ ಗೊತ್ತು. ಇವಾಗ ನೀನು ಊಹಿಸ್ಕೋ ಹಸನ್ಗೆ ಅಪ್ಪ ಯಾರು ಅಂತ ಹೇಳಿದ್ರು. ಅಂದರೆ ನಮ್ಮಪ್ಪನಾ? ಅಂದರೆ ಸೋನು ಬಾರ್ಗೋ ನಮ್ಮಪ್ಪನಿಗೂ ಹುಟ್ಟಿದ ಮಗನ ಹಸನ್ ಅಂತ ಹೇಳಿ ಶಾಕ್ ಆಯಿತು. ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ಇಷ್ಟು ವರ್ಷ ಈ ಮಾತನ್ನ? ನನಗೆ 38 ವರ್ಷ ಈಗ. ಇಷ್ಟು ವರ್ಷ ಆದಮೇಲೆ ನನ್ನ ಜೀವನ ಪೂರ್ತಿ ಸುಳ್ಳು ಅಂತ ಇವತ್ತು ಹೇಳ್ತಿದ್ದೀರಾ. ನೀವು ದೊಡ್ಡ ತಪ್ಪು ಮಾಡಿದ್ದೀರಾ. ಇಷ್ಟಕ್ಕೂ ಹಸನ್ಗೆ ವಿಷಯ ಗೊತ್ತಾ ಅಂತ ಕೇಳಿದೆ. ಅವರು ತಲೆ ಬಗ್ಗಿಸ್ಕೊಂಡ್ರು. ನನಗೆ ಒಬ್ಬ ತಮ್ಮ ಇದ್ದಾನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅದನ್ನೆಲ್ಲ ನೋಡ್ಕೊಂಡು ನೀವು ಹಾಗೇ ಇದ್ರಿ. ನಿಮ್ಮಂಥ ಬಾಸ್ಟರ್ಡ್ಸ್ನ ಏನು ಅನ್ಬೇಕು? ನಮ್ಮ ಅಪ್ಪ ಕದಿಯೋದು ತಪ್ಪು ಅಂತ ಹೇಳ್ತಿದ್ರು, ಆದರೆ ಅವ್ರು ಕದ್ದಿದ್ದು ಏನು ಇವಾಗ? ನೀವೆಲ್ಲ ಬಾಸ್ಟರ್ಡ್ಸ್ ಅಂತ ಹೇಳಿ ಬೈಕೊಳ್ತಾ ಮೇಲೆದ್ದೆ. ಅವ್ರು ನನ್ನ ಕೈ ಹಿಡಿದು ಕೂರ್ಸೋಕೆ ನೋಡಿದ್ರು. ನಿಂಗೆ ಆಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗತ್ತೆ ಅಮೀರ್, ಆದರೆ ಇದು ನಿಜ, ಇದೇ ಸತ್ಯ. ಬೇಕಾದರೆ ನೀನು ಎಲ್ಲ ಊಹಿಸ್ಕೊಂಡು ನೋಡು. ನಿಮ್ಮಪ್ಪ ಕೂಡ ಒಂಥರ ಶಾಪಗ್ರಸ್ತ ಕಣೋ. ನಿಮ್ಮಪ್ಪನೀಗ ಏನೂ ಅನ್ಬೇಡ. ಕಾರಣ ಹೊರಗಡೆಗೆ ಹಸನ್ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕಾಗದೆ ಅವ್ರು ಎಷ್ಟು ಒದ್ದಾಡ್ತಿದ್ರು ನಿಂಗೆ ಗೊತ್ತಿಲ್ಲ. ಅವನ್ನ ಬೇರೆ ಮಾಡಿ ನಿನ್ನನ್ನೊಬ್ಬನೇ ಪ್ರೀತಿ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಿತ್ತು. ಹಾಗಾಗಿ ಇಬ್ಬರನ್ನೂ ಒಂದೇ ಥರದ್ರಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ಅಷ್ಟು ಕೇರ್ ಮಾಡ್ತಿಲ್ಲ ಅಂತ ನಿಂಗೆ ಅನಿಸಿದ್ರು ಅವರು ಹಸನ್ಗೆ ಎಷ್ಟು ಕೇರ್ ಮಾಡ್ತಿದ್ರು ನಿನಗೂ ಅಷ್ಟೇ ಕೇರ್ ಮಾಡ್ತಿದ್ರು. ಆ ವಿಷಯದಲ್ಲಿ ನಿಮ್ಮಿಬ್ಬರಿಗೂ ಒಂದು ಥರದ್ರಲ್ಲಿ ನ್ಯಾಯ ಮಾಡಿದ್ರು ನಿಮ್ಮಪ್ಪ ಅವ್ರಿಗವರೇ ತುಂಬ ಮೋಸ ಮಾಡ್ಕೊಂಡಿದ್ದಾರೆ. ಇದು ಅವರ ಪಾಪ. ಒಂದು ವೇಳೆ ನಿಂಗೆ ಇದು ಅವ್ರ ಪಾಪ ಅಂತ ಅನಿಸಿದ್ರು ಆ ಪಾಪಕ್ಕೆ ಪರಿಹಾರವಾಗಿ ನಿನ್ನ ಮಗನಾಗಿ ಮಾಡ್ಬೋದಲ್ವಾ? ನಾನು ಚಿಕ್ಕಂದ್ರಿಂದ ನಿಮ್ಮ ಅಪ್ಪನ ಪ್ರೀತಿಗಾಗಿ ನರಳುವಾಗ ನಾನು ನಿನಗೆ ಜೊತೆಯಲ್ಲಿದ್ದೆ. ಅಟ್ಲೀಸ್ಟ್ ಅದಕ್ಕೆ ಕೃತಜ್ಞತೆಯಾಗಿ ಈ ಮಗುನ ಕಾಪಾಡ್ಬೋದಲ್ವಾ? ಅವನು ನನಗೆ ತುಂಬ ಇಷ್ಟ. ನನ್ನ ಜೀವನವನ್ನು ಸ್ವಲ್ಪ ದಿನ ತುಂಬ ಸುಖಮಯವಾಗಿ ಇಟ್ಟಿದ್ದ. ಅದೆಲ್ಲ ಬಿಟ್ಟರೆ ಹಸನ್ ಸತ್ತೋಗಿದ್ದಾನೆ. ಆದರೆ ಅವನ ಅಂಶ ಒಂದೇ ಒಂದು ಕುಡಿ ಅಲ್ಲಿ ಬದುಕಿದೆ. ಅದನ್ನ ಕಾಪಾಡೋ ಜವಾಬ್ದಾರಿ ನಮಗೆ ಮಾತ್ರ ಇರೋದು ಅಮೀರ್. ನೀನು ಹೋಗಿ ಅವನ್ನ ಕರ್ಕೊಂಬರಬೇಕು. ಬೇರೆ ಯಾರಾದರೂ ಹೋದರೆ ಅವನ್ನ ಗ್ಯಾರಂಟಿ ಯಾಕೆ ಕರ್ಕೊಂಬರ್ತಾರೆ? ಅಷ್ಟು ರಿಸ್ಕ್ ತಗೊಂಡು ಯಾಕೆ ಹೋಗ್ತಾರೆ? ಆ ಸೇಫ್ ಆದ ಜಾಗ ಅಲ್ಲ ಅದು, ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ
ಈಗ ನಿಮಗೆ ತಪ್ಪಿದ್ದಲ್ಲ, ಇದು ಹೋಗಬೇಕು ಅಂತ ಹೇಳಿದ್ರೆ, ಗಾಡ್ ಡ್ಯಾಮ್ ಬಾಸ್ಟರ್ಡ್ಸ್ ಅಂತ ಕಿರ್ಚಿಕೊಂಡು ನಾನು ಅವರು ನಿಲ್ಲಿಸ್ತಾ ಇದ್ರು ನಿಲ್ಲಾರ್ದೆ ಮನೆಯಿಂದ ಹೊರಗೆ ಬಿದ್ದೆ. ಕೆಳಗಡೆ ಎಲ್ಲರೂ ಮನೆಗೆ ಬಂದಿದ್ರು. ಎಲ್ಲರೂ ಮನೆ ಮುಂದುಗಡೆ ರಿಕ್ಷಾಗಳು, ಆಟೋಗಳು, ಬೈಕುಗಳು ನಿಂತಿದ್ವು. ಓಡಾಡೋಕ್ಕೆ ಅಷ್ಟು ಜಾಗ ಇರಲಿಲ್ಲ ಅಂತಲೇ ಅನ್ಕೋಬೋದು. ಅದ್ರ ಮಧ್ಯ ಹುಚ್ಚಿನಂತೆ ಸುಮಾರು ಹೊತ್ತು ತಿರುಗಿದೆ. ಎಷ್ಟೊತ್ತು ತಿರುಗಿದ್ನೋ ನನಗೆ ಗೊತ್ತಿಲ್ಲ. ಒಂದು ಕಾಫಿ ಶಾಪಲ್ಲಿ ಕೂತ್ಕೊಂಡೆ, ಯೋಚನೆ ಮಾಡ್ತಾ ಇದ್ದೆ. ಅಪ್ಪ ನನ್ನನ್ನು ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ಏನೇ ಹೇಳಿದರು, ನನಗೆ ಯಾವುದೇ ತಪ್ಪು ಅಂತ ಏನಾದರೂ ಇದೆ ಅಂತಂದರೆ ಅದು ಒಂದು ಕಳ್ಳತನ ಮಾತ್ರ ಅಂತ. ಕಳ್ಳತನ ಅಂದರೆ ಇವಾಗ ಒಬ್ಬ ಸುಳ್ಳು ಹೇಳ್ದ ಅಂದರೆ ಒಂದು ನಿಜಕ್ಕೆ ಅನ್ಯಾಯ ಆಯಿತು ಅಂತ ಲೆಕ್ಕ ಅಂತ ನನಗೆ ಹೇಳಿದರು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು. ಆದರೆ ಅಪ್ಪ ಮಾಡಿದ್ದು, ಹಸನ್ಗೆ ತಂದೆ ರೈಟ್ ಇರಲಿಲ್ಲ, ನಮ್ಮಪ್ಪನಿಗೆ ಮಗನ ರೈಟ್ ಇರಲಿಲ್ಲ, ಅಲಿಗೆ ಎಷ್ಟು ಸುಳ್ಳು ಹೇಳಿದರು. ಇಷ್ಟಕ್ಕೂ ಇಷ್ಟು ವರ್ಷ ಅಪ್ಪ ಮತ್ತು ಅಲಿ ಒಂದೇ ಮನೆಯಲ್ಲಿರುವಾಗ ಅಲಿ ಮುಖದಲ್ಲಿ ಹೇಗೆ ನೋಡಿ ಮಾತಾಡ್ತಿದ್ರು ನಮ್ಮಪ್ಪ? ಅಥವಾ ಅಲಿಗೆ ವಿಷಯ ಗೊತ್ತಿದ್ರು ನಮ್ಮಪ್ಪನ್ನ ಹಾಗೆ ಅವರ ಮಾಲೀಕ ಇಷ್ಟು ಮೋಸ ಮಾಡಿದ್ದಾನೆ ಅಂತ ತಿಳ್ಕೊಂಡು ನಮ್ಮಪ್ಪನ ಜೊತೆ ಹೇಗೆ ಬದುಕ್ತಾ ಇದ್ರು? ಯಾರನ್ನ ಕೇಳಬೇಕು ಈ ಪ್ರಶ್ನೆಗಳನ್ನು ಈಗ? ಒಂದು ಥರದ್ರಲ್ಲಿ ನಿಜ, ಅಪ್ಪ ಸಾಧ್ಯವಾದಷ್ಟು ನ್ಯಾಯನೇ ಮಾಡಿದ್ದಾರೆ. ಒಂದು ಕಡೆಯಿಂದ ಯೋಚನೆ ಮಾಡಿದ್ರೆ ಅಪ್ಪ ಸಾಧ್ಯವಾದಷ್ಟು ಮಾಡಿದ್ದಾರೆ. ನನಗೂ ಹಸನ್ಗೂ ನೋಡಿದ್ರೆ ನನ್ನನ್ನು ಸ್ಕೂಲಿಗೆ ಕಳಿಸಿದ್ರು ಅವನ್ನ ಕಳಿಸಿಲ್ಲ ಅನ್ನೋದು ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲೂ ಹಸನ್ಗೆ ಮೋಸ ಮಾಡಿಲ್ಲ. ಅವನ ಬರ್ಡೇಸ್ ಯಾವತ್ತೂ ಮಿಸ್ ಮಾಡಿಲ್ಲ. ಅವನಿಗೆ ಅದು ಸೀಳಿರೋ ತುಟಿ ಸರ್ಜರಿ ಮಾಡಿಸುವಾಗ ಎಷ್ಟು ಟೆನ್ಷನ್ ತಗೊಳ್ತಾ ಇದ್ರು. ನಾನೆಲ್ಲಾದರೂ ಕರ್ಕೊಂಡು ಹೋಗು ಅಂತ ಕೇಳಿದ ತಕ್ಷಣ ಫಸ್ಟು ಹಸನ್ನ ರೆಡಿ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ರು. ಎಲ್ಲಾದರೂ ಹೋದಾಗ ಹಸನ್ ನನಗಿಂತ ಜಾಸ್ತಿ ಪರ್ಫಾರ್ಮ್ ಮಾಡಿದ್ರೆ, ಏನೇ ಆಟದಲ್ಲಾಗ್ಬೋದು, ಒಂದು ವಿಚಾರದಲ್ಲಿ ನನಗಿಂತ ಮುಂದಕ್ಕೆ ಯೋಚನೆ ಮಾಡಿದ್ರೆ ಅಪ್ಪ ಅವನ್ನ ಎಷ್ಟು ಪ್ರೀತಿಯಿಂದ ತಪ್ಕೊಳ್ತಿದ್ರು. ಆದರೆ ನಾನು ಅದನ್ನೆಲ್ಲ ನೋಡಿ ಅಸೂಯೆ ಪಡ್ತಾ ಇದ್ದೆ. ನಿಜಕ್ಕೆ ಅಪ್ಪ ಸಾಧ್ಯವಾದಷ್ಟು ಇಬ್ಬರಿಗೂ ಒಂದೇ ಥರ ಪ್ರೀತಿ ಕೊಟ್ಟಿದ್ರು. ಅವತ್ತು ಟ್ಯೂಲಿಪ್ಸ್ ಪ್ಲ್ಯಾಂಟೇಷನ್ ಮಾಡುವಾಗ ನನ್ನ ಮೇಲೆ ಎಷ್ಟು ಜೋರಾಗಿ ಬಗ್ಲಿದ್ರು. ಒಂದು ನಾಯಿ ಕಿಚ್ಕೊಂಡಂಗೆ ಕಿಚ್ಚಿದ್ರಲ್ಲ ಅಪ್ಪ ಅವತ್ತು. ಹಸನ್ ಇಲ್ಲಿಗೆ ಸೇರಿದವನು, ನಾವು ಹಸನ್ ಫ್ಯಾಮ್ಲಿ, ಹಸನ್ ಎಲ್ಲೂ ಹೋಗಲ್ಲ, ಅವನು ಇಲ್ಲೇ ಇರ್ತಾನೆ ಅಂತ ಎಷ್ಟು ಸೀರಿಯಸ್ ವಾರ್ನಿಂಗ್ ಕೊಟ್ಟಿದ್ರು ನನಗೆ. ಕೊನೆ ದಿನ ಅವರು ಹೋಗುವಾಗ ಎಷ್ಟು ಹತ್ತಿದ್ರು ಅಪ್ಪ. ಆ ಅಳನ್ನ ನಿಲ್ಸೋಕ್ಕೆ ಯಾರ ಕೈಲಾದರೂ ಆಯ್ತಾ? ಅವರು ಮನಸ್ಸಲ್ಲಿ ಎಷ್ಟು ನರಳ್ತಿದ್ರೋ ಏನೋ. ಹೊರಗಡೆಗೆ ವಿಷಯ ಹೇಳಲಾರ್ದೆ, ಹಸನ್ನ ಬಿಟ್ಕೊಡ್ಲಾರ್ದೆ ಮಗನಾಗಿ. ಒಂದು ಕಡೆಯಿಂದ ಅವ್ರ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ ಅವ್ರ ತಾತ ಮುತ್ತಾತಂದಿರ ಹೆಸರನ್ನ ಉಳಿಸ್ಬೇಕು. ಈ ಥರ ಎಷ್ಟು ಕುಟುಂಬಗಳು, ಎಷ್ಟು ಮಕ್ಕಳ ಪ್ರೀತಿ ಎಲ್ಲ ಎಷ್ಟು ಕಳ್ಕೋತಾರೆ, ಎಷ್ಟು ಅನ್ಯಾಯ ಇದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮುಂದುಗಡೆ ಒಂದು ಓವಲ್ ಶೇಪ್ ಟೇಬಲ್ ಇತ್ತು. ಅದಕ್ಕೆ ಸುತ್ತಲೂ ಸ್ಟೀಲ್ ಬ್ಯಾರಿಂಗ್ಸು, ಒಂದು ವಾಲ್ನಟ್ಸ್ ಸೈಜಲ್ಲಿರೋ ಅಂಥ ಬಾಲ್ಗಳಿದ್ವು. ಅದನ್ನು ತಿರುಗಿಸ್ತಾ ಇದ್ದೆ. ಒಂದು ಕಿತ್ತೋಗಿತ್ತು, ಅದನ್ನು ಟೈಟ್ ಮಾಡಿ ಒಂದಕ್ಕೊಂದು ಜಾಯಿಂಟ್ ಮಾಡಿದೆ. ನನ್ನ ಹತ್ರ ಬಂದ ಟೀ, ತುಂಬ ಬ್ಲ್ಯಾಕ್ ಟೀ. ಅದನ್ನು ಕುಡಿಯುವಾಗ ಇಷ್ಟು ತಿಕ್ಕಾಗಿರೋ ಬ್ಲ್ಯಾಕ್ ಟೀ ಕುಡಿದು ಎಷ್ಟು ದಿನ ಆಯಿತು ಅಂತ ಅಂದ್ಕೊಂಡೆ. ಮತ್ತು ಈಗ ನಾನು ಈ ಸ್ಟೀಲ್ ಬ್ಯಾರಿಂಗ್ ಫಿಕ್ಸ್ ಮಾಡಿದಷ್ಟು ಈಸಿಯಾಗಿ ನನ್ನ ಜೀವನವನ್ನು ಫಿಕ್ಸ್ ಮಾಡ್ಕೊಳ್ಳೋ ಅವಕಾಶ ನನಗೆ ದೇವರು ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು. ಸಡನ್ನಾಗಿ ನನಗೆಲ್ಲ ಇದು ಯಾವುದು ಬೇಡವಾಗಿತ್ತು. ಈ ರಹೀಮ್ ಖಾನ್ ಕಾಕ ನಂಗೆ ಕಾಲ್ ಮಾಡಿದ್ದಾಗ್ಬೋದು, ನಾನು ಇಲ್ಲಿವರೆಗೂ ಬಂದಿದ್ದಾಗ್ಬೋದು, ನಡೆದಿದ್ದ ಈ ವಿಷಯಗಳನ್ನ ತಿಳ್ಕೊಳ್ಳೋದಾಗ್ಬೋದು, ಇದು ಏನೂ ನಡೀಬಾರ್ದಾಗಿತ್ತು. ಇಲ್ಲಿ ಹರಿತಿರೋ ನದಿ ಯಾವುದಾದ್ರೂ ನನ್ನನ್ನು ಕರ್ಕೊಂಡು ಹೋಗಿ ನಾನು ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ಮುಗಿಸಿ ವಾಪಸ್ ಇಲ್ಲಿ ಕರ್ಕೊಬಂದರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ಪ್ರಾಕ್ಟಿಕಲ್ ಜೀವನ ಎಲ್ಲ ನಾವೇ ಅನುಭವಿಸ್ಬೇಕು. ತುಂಬ ಹೊತ್ತು ಯೋಚನೆ ಮಾಡಿದೆ. ಮನೆಗೆ ಹೋದೆ. ಕಾಕ ಪ್ರೇಯರ್ ಮಾಡ್ತಾಯಿದ್ರು. ಮತ್ತೆ ಅವ್ರಿಗೆ ಹೇಳಿದೆ, ಆಯಿತು ನಾನು ಅಫ್ಘಾನಿಸ್ತಾನ್ಗೆ ಹೋಗ್ತೀನಿ ಅಂತ. ಅವರು ಖುಷಿಪಟ್ಟರು. ಮತ್ತು ಹಸನ್ ಫೋಟೋ ನೋಡಿಕೊಂಡೆ, ಲೆಟರೂ ಓದ್ಕೊಂಡೆ. ಅದರಲ್ಲಿ ಒಂದು ಮಾತು, ನಾವು ಚಿಕ್ಕಂದ್ರಲ್ಲಿ ಒಬ್ಬ
ಕೋತಿ ಕುಣಿಸೋವನು ಬರ್ತಾ ಇದ್ನಲ್ಲ, ಅವನ ಹತ್ರ ಈಗಲೂ ನಾನು ಸೌರಭ್ನ ಕರ್ಕೊಂಡು ಹೋಗ್ತೀನಿ ಅಮೀರಾಗ. ಆ ಕೋತಿ ಕುಣಿಯುವಾಗ ಅವನಿಗೆ ದುಡ್ಡು ಕೊಟ್ಟು ಕೇಳಿದ್ರೆ ಒಂದೊಂದು ಸತಿ ಕೋತಿ ಕುಣಿಸ್ತಾನೆ. ಆಗ ಸೌರಭ್ ಎಷ್ಟು ನಗ್ತಾನೆ ಗೊತ್ತಾ, ಅದನ್ನು ನೋಡಿದ್ರೆ ನೀವು ತುಂಬ ಮನಸ್ಸು ತುಂಬ ಆನಂದ ಪಡ್ತೀರಾ ಅಂತ ಬರೆದಿದ್ದ. ಅದನ್ನು ಓದ್ಕೊಂಡೆ. ಆದರೆ ಇದು ನನ್ನ ಜವಾಬ್ದಾರಿ. ಹಸನ್ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದವನು, ಸೌರವ್ ಅವನ ರಕ್ತ ಹಂಚ್ಕೊಂಡು ಹುಟ್ಟಿದವನು. ಒಂಥರ ಅವನು ನನ್ನ ರಕ್ತದ ಕುಡಿ, ಅವನ್ನ ಕಾಪಾಡ್ಕೋಬೇಕು, ಇದು ನನ್ನ ಜವಾಬ್ದಾರಿ ಅಂತ ಹೇಳಿಕೊಂಡು ರಹೀಮ್ ಖಾನ್ ಕಾಕಾಗೆ ಎಲ್ಲ ಅರೇಂಜ್ ಮಾಡೋಕ್ಕೆ ಹೇಳಿದೆ. ಅವರು ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಹೋಗು, ಹರಿಬರಿ ಮಾಡ್ಕೋಬೇಡ, ಯಾಕಂದರೆ ನಿಂಗಲ್ಲೆಲ್ಲೂ ವೆಲ್ಕಮ್ ಸಿಗೋದಿಲ್ಲ, ಮತ್ತು ನೀನು ಊಹಿಸ್ಕೊಂಡಿದ್ದು ಯಾವ ಪರಿಸ್ಥಿತಿನೂ ಅಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ನಿಧಾನ ಮಾಡಿದ್ರೆ ನಾನೆಲ್ಲಾದರೂ ಮತ್ತೆ ಹೋಮ್ ಸಿಕ್ಕಾಗಿ ನಾನು ಅಮೆರಿಕಾಗೆ ಹೊಟ್ಟೋದ್ರೆ ಮತ್ತೆ ಬರ್ತೀನಿ ಅಂತ, ಮತ್ತೆ ಅಲ್ಲಿಂದ ನನಗೆ ಈ ತಾಲಿಬಾನ್ ನ್ಯೂಸ್ ಎಲ್ಲ ಓದಿ ಬರೋಕ್ಕೆ ಮನಸ್ಸಾಗದೇ ಇದ್ದರೆ ಆಮೇಲೆ ಸೌರಭ್ ಗತಿ ಏನಾಗತ್ತೆ? ನಾನು ಅಫ್ಘಾನಿಸ್ತಾನ್ಗೆ ಹೋಗ್ತೀನಿ ಅಂದರೆ ಸೊರೆಯ ಸುಮ್ಮನೆ ಇರ್ತಾಳ? ನಾನು ಈಗ ಇನ್ಫಾರ್ಮೇಷನ್ ಕೊಟ್ಟರೆ ತಕ್ಷಣ ಈ ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಪಾಕಿಸ್ತಾನಕ್ಕೆ ಬರ್ತಾಳೆ. ಇಲ್ಲ, ನಾನು ತಕ್ಷಣ ಮಾಡಿ ಮುಗಿಸ್ಬಿಡಬೇಕು ಈ ಕೆಲಸ ಅಂತ ಹೇಳಿ ಹೊರಡುವಾಗ ರಹೀಮ್ ಖಾನ್ ಒಂದು ಲಿಸ್ಟ್ ಆಫ್ ಕೆಲಸಗಳನ್ನ ಹೇಳಿದ್ರು. ಫರೀದ್ ಅನ್ನೋ ಡ್ರೈವರ್ನ ಜೊತೆಗೆ ಕಳಿಸ್ಕೊಟ್ರು. ಅವನಿಗೆ 29 ವರ್ಷ ಇರುತ್ತೆ ಅಂತ ಹೇಳಿದ್ರು. ಆದರೆ ಅವನು ನೋಡೋಕ್ಕೆ ಅಟ್ಲೀಸ್ಟ್ ಒಂದು 49-50 ವರ್ಷದ್ದು ಗಂಡಸ್ತರ ಇದ್ದ. ಅವನ ಮುಖ ನೋಡಿದ್ರೆ ಹೋಗಿ ಕೂತ್ಕೊಂಡೆ. ಅವನು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ತಿದ್ದ. ರಹೀಮ್ ಖಾನ್ ಕಾಕ ಹೇಳಿದರು, ಅವನಿಗೆ 2 ಹೆಂಡ್ತೀರು 7 ಜನ ಮಕ್ಕಳಿದ್ರು. ಆದರೆ ಅಫ್ಘಾನಿಸ್ತಾನಲ್ಲಿ ಅವರು ಮನೆ ಹತ್ರ ಇರುವಾಗ ಅವರ 2 ಹೆಣ್ಮಕ್ಳು ಆಟ ಆಡ್ತಾ ಯಾವುದೋ ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟು 2 ಮಕ್ಕಳು ತೀರ್ಕೊಂಡ್ರು, ಹೆಣ್ಮಕ್ಳು. ಅದಕ್ಕೆ ಮಿಕ್ಕಿದ್ದ 5 ಜನ ಮಕ್ಕಳನ್ನ ಹೆಂಡ್ತೀರನ್ನ ಕರ್ಕೊಂಡು ಪೇಶಾವರ್ಗೆ ಬಂದು ವಾಸ ಮಾಡ್ತಾ ಇದ್ದಾನೆ. ಅವನು ರೆಗ್ಯುಲರಾಗಿ ಅಫ್ಘಾನಿಸ್ತಾನ್ ಈ ಖೈಬರ್ ಪಾಸ್ ಈ ರೂಟಲ್ಲಿ ಓಡಾಡ್ತಿರ್ತಾನೆ. ಅವನಿಗೆ ಅಭ್ಯಾಸ ಇದೆ, ಚೆನ್ನಾಗಿ ಕರ್ಕೊಂಡು ಹೋಗ್ತಾನೆ, ಚುರುಕಾದ ಹುಡುಗ ಅಂತ ಹೇಳಿದರು. ಅದರಲ್ಲಿ ಕಾರಲ್ಲಿ ಹೋಗಬೇಕಾದ್ರೆ ಖೈಬರ್ ಪಾಸ್ ಆಗುವಾಗ ಅಲ್ಲಿದ್ದ ಆ ಸುಣ್ಣದ ಕಲ್ಲು, ಅಲ್ಲಿ ಇರೋ ಆ ತಿರುವುಗಳು ಅವೆಲ್ಲ ಮುಂಚೆ ನಾನು ನೋಡಿದಾಗೇ ಇತ್ತು. 1974 ಒಂದು ಬ್ರೋಕನ್ ಟ್ರೈನಲ್ಲಿ ನಾನು ಅಪ್ಪ ಈ ಏರಿಯಾದಲ್ಲಿ ಒಂದು ಸತಿ ಜರ್ನಿ ಮಾಡಿದ್ವಿ. ನಾನು ಹೆಚ್ಚು ಕಮ್ಮಿ ಲಕ್ಡಿ ಕೊಟ್ಟಲ್ ಏರಿಯಾ ದಾಟಿದೆ. ಸುಮಾರು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಅಷ್ಟರೊಳಗಡೆ ನನಗೆ ವಾಮಿಟ್ ಬರ್ತಾ ಇದೆ, ತುಂಬ ನಾಸಿಯಾ ಆಗ್ತಿದೆ ಅಂತ ಹೇಳಿದೆ. ಅವರು ವಿಂಡೋ ತೆಗಿಲ್ಲ ಅಂತ ಕೇಳಿದೆ. ಆ ಕಾರಿಗೆ ವಿಂಡೋ ವರ್ಕ್ ಆಗ್ತಿರಲಿಲ್ಲ ತೆಗಿಯೋಕ್ಕೆ. ಅವನ ಹತ್ರ ಇರೋ ಒಂದು ಸ್ಕ್ರೂ ಡ್ರೈವರ್ ಕೊಟ್ಟ. ಅದನ್ನು ಫಿಕ್ಸ್ ಮಾಡಿ ಅದರಲ್ಲಿ ಓಪನ್ ಮಾಡಿದೆ. ಗಾಳಿ ಬೀಸ್ತು, ಬೆಚ್ಚನೆಯ ಗಾಳಿ, ಬೆಟ್ಟಗಳ ಮಧ್ಯ ಓಡ್ತಾ ಇತ್ತು ಕಾರು. ಅವನ ಕೈ ಸ್ವಲ್ಪ ಯಾವುದೋ ಒಂದು ಬೆರಳು ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ. ಪದೇ ಪದೇ ಸಿಗರೆಟ್ ಸೇದ್ತಾ ಇದ್ದ. ನನಗೆ ವಾಮಿಟ್ ಬರೋಂಗೆ ಆಗ್ತಿದೆ ಅಂತ ಹೇಳಿದೆ. ನಿಮ್ಮ ಅಮೆರಿಕನ್ ಮೆಡಿಸಿನ್ ಜನರಲಲ್ಲಿ ಬರೆದಿರೋದೇನೂ ಅಲ್ಲ, ಆದರೆ ಒಂದು ಅಜ್ಜಿ ಹೇಳೋ ಕಿಟ್ಕು, ಲೆಮನ್ ಹಿಡ್ಕೊಂಡ್ರೆ ಕಮ್ಮಿ ಆಗತ್ತಂತೆ, ಹಿಡ್ಕೋತೀರಾ ಅಂತ ಕೇಳ್ದೆ. ನನಗೆ ನಂಬಿಕೆ ಇರಲಿಲ್ಲ. ಆದರೆ ಅಫ್ಘಾನಿಸ್ತಾನವ್ರ ಹತ್ರ ನಾನು ಕಷ್ಟದಲ್ಲಿದ್ದೀನಿ ಅಂತ ಸುಳ್ಳು ಹೇಳೋದೇ ಒಳ್ಳೆಯದು. ನನಗದು ಏನು ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನನಗೇನು ವರ್ಕ್ ಆಗಲ್ಲ ಅಂತ ಹೇಳೋದಕ್ಕಿಂತ ನಂಗೆ ವರ್ಕ್ ಆಗತ್ತೆ, ನನಗೆ ಚೆನ್ನಾಗಿ ಅನ್ನಿಸ್ತು ಅಂತ ನಾನು ಸುಳ್ಳು ಹೇಳಿ ನಾನು ಕಷ್ಟಪಡೋದೇ ಒಳ್ಳೆಯದು ಅಂತ ಅನಿಸಿ ಅವನ ಹತ್ರ ಲೆಮನ್ ಇಸ್ಕೊಂಡೆ. ನಿಜಕ್ಕೂ ಚೆನ್ನಾಗಿದೆ ಅಂತ ಸುಳ್ಳು ಹೇಳಿದೆ, ಕಮ್ಮಿ ಆಗ್ತಿದೆ ಅಂತ. ಆದರೆ ಆ ಮುಂದೆ 1-2 ಹಳ್ಳಿ ದಾಟೋ ಅಷ್ಟೊತ್ತಿಗೆ ನಿಲ್ಲಿಸು ಕಾರು ಅಂತ ಜೋರಾಗಿ ಕೂಗ್ಕೊಂಡು ಇಳಿದೋಗಿ ವಾಮಿಟ್ ಮಾಡಿಕೊಂಡೆ. ಅಲ್ಲೊಂದು ಸ್ವಲ್ಪ ನಡೆದೆ. ದಾರಿ ಉದ್ದಕ್ಕೂ ಅಲ್ಲೂ ಇಲ್ಲೂ ಕೆಲವು ಹಳ್ಳಿಗಳು ಕಾಣ್ತಾ ಇದ್ವು. ಯಾವ ಹಳ್ಳಿಯಲ್ಲೂ ಒಂದು ಮನೆಯೂ ನೆಟ್ಟಗಿರಲಿಲ್ಲ. 4 ಕಂಬಗಳು ಹಾಕಿ ಮೇಲ್ಗಡೆ ಯಾವುದೋ ಒಂದು ಹೊಲ್ದಿರೋ ಬಟ್ಟೆಯನ್ನು ನೆರಳಾಗಿ ಕಟ್ಕೊಂಡಿರೋ ಮನೆಗಳೇ ಜಾಸ್ತಿ ಇದ್ವು. ಇನ್ನು ಎಷ್ಟೊಂದು ಮನೆಗಳು ಗೋಡೆ ಬಿದ್ದೋಗಿ
ಅಥವಾ ಟಾಪ್ ಇಲ್ದೇಲೇ, ಬಾಗಿಲುಗಳು ಇಲ್ದೇಲೇ ರಕ್ತದ ಕಲೆಗಳಲ್ಲಿ ಎಲ್ಲ ಭಾಸವಾಗ್ತಾ ಇತ್ತು. ಹಾಗೆ ಹೋಗೋವಾಗ ಅವನು ಯಾಕೋ ನನ್ನನ್ನು ನೋಡಿದ್ರೆ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಏನಾಯಿತು ಅಂತ ಕೇಳ್ದ ಒಂದು ಸತಿ. ನಾನು ಖುಷಿ ಆಗ್ತಿದೆ, ಒಂಥರ ವಿಚಿತ್ರ ಅನ್ನಿಸ್ತಿದೆ ಅಂತ ಹೇಳಿದೆ. ಯಾಕೆ ಅಂತ ಕೇಳ್ದ. ಏನಿಲ್ಲ, ನನ್ನ ದೇಶದಲ್ಲಿ ನಾನೇ ಟೂರಿಸ್ಟಾಗಿ ಬಂದಿದ್ದೀನಲ್ಲ ಅದಕ್ಕೆ ಅಂತ ಹೇಳಿದೆ. ಹಾಂ, ಇದು ನಿನ್ನ ದೇಶ ಅಂತ ಅಂದ್ಕೊಳ್ತಿದ್ದೀರಾ ಅಂತ ಕೇಳ್ದ. ಹೌದು, ನನ್ನಲ್ಲಿ ಒಂದು ಭಾಗ ಯಾವಾಗಲೂ ಅಫ್ಘಾನಿಸ್ತಾನಕ್ಕೆ ಸೇರಿದ್ದೆ. ಹಾಗಾಗಿ ಈ ಏರಿಯಾ ಎಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಟೂರಿಸ್ಟ್ ಥರ ಫೀಲ್ ಆಗ್ತಿದ್ದೀನಿ, ಇಷ್ಟು ಹಾಳಾಗಿದೆಯಲ್ಲ ಅಂತ ಹೇಳಿದೆ. ಅವನು ಒಂಥರ ನಕ್ಕದ ಅಂತ. ಅದಕ್ಕೆ ಯಾಕೆ ಹಂಗೆ ಮಾಡಿದೆ ಅಂತ ಪದೇ ಪದೇ ಕೇಳಿದೆ. ಅದಕ್ಕೆ ನಿಜ ಹೇಳಬೇಕಾ ಅಂತ ಕೇಳ್ದ. ಹೇಳು ಅಂತ ಕೇಳಿದೆ. ನಿಮ್ಮಪ್ಪ ತುಂಬ ರಿಚ್ ಅಂತ ಕಾಣುತ್ತೆ, ನೀವು 1-2 ಫ್ಲೋರ್ ಮನೆಗಳಿದ್ದು ಅಂತ ಕಾಣುತ್ತೆ, ಮನೆ ಸುತ್ತಲೂ ಗಾರ್ಡನ್ ಇದ್ಕೊಂಡು, ನಿಮ್ಮಪ್ಪ ಫಾರಿನ್ ಕಾರ್ ಓಡಿಸ್ಕೊಂಡು, ಮನೆಯಲ್ಲೆಲ್ಲ ಕೆಲಸದವ್ರು ಇದ್ಕೊಂಡು, ಮನೆ ತುಂಬ ಡೆಕೋರೇಟ್ ಮಾಡೋಕ್ಕೆ ಬೇಕಾದಷ್ಟು ಐಟಮ್ಸ್ ಇಟ್ಕೊಂಡು, ನೀವು ಅವಾಗವಾಗ ಅಲ್ಲೂ ಇಲ್ಲೂ ಟೂರ್ ಮಾಡಿಕೊಂಡು, ಬೇಕಿದ್ರು ಬೇಡದಿದ್ರು ಪಾರ್ಟಿಗಳು ಮಾಡಿಕೊಂಡು, ಅದರಲ್ಲಿ ಯಾರ್ಯಾರೋ ಎಲ್ಲೋ ಯುರೋಪ್ಗೋ ಆಫ್ರಿಕಾಗೋ ಹೋಗಿರೋ ಟೂರ್ಗಳ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬದುಕಿರೋ ಜೀವನ ಅಂತ ಕಾಣುತ್ತೆ ನನಗೆ ನಿಮ್ಮದು. ನೀವು ಅಫ್ಘಾನಿಸ್ತಾನವ್ರು ಅಲ್ಲ ಅಂತ ಅಂದ. ಹಾಗೆ ಯಾಕಂತೀಯ? ಅದೆಲ್ಲ ಯಾಕೆ ಹೇಳಿದೆ ನೀನು ಅಂತ ಕೇಳಿದೆ. ನಿಜವಾದ ಅಫ್ಘಾನಿಸ್ತಾನ್ ಇದೆ ನೋಡಿ ಅಲ್ಲಿ ಅಂತ ತೋರಿಸ್ದ. ಆ ಬೆಟ್ಟದ ಮೇಲಿಂದ ಒಂದಷ್ಟು ಒಣಗಿರೋ ಹುಲ್ಲನ್ನು ಕಟ್ಕೊಂಡು ಒಬ್ಬ ವಯಸ್ಸಾದ ಮುದುಕ ತಲೆ ಮೇಲೆ ಹೊತ್ಕೊಂಡು ಇಳಿತಾ ಇದ್ದ. ಮತ್ಯಾವುದೋ ಒಂದು ಹೆಂಗಸು ದೊಡ್ಡದಾದ ಒಂದು ಕೊಡಪ ತುಂಬ ನೀರು ತುಂಬಿಸ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಬುರ್ಕ ಹಾಕ್ಕೊಂಡು ನಡೀತಾ ಇದ್ಲು. ಮತ್ತೆ ಇನ್ನೂ ಯಾವುದೋ ಒಂದು ಮಗು ಒಂದು ಸ್ವಲ್ಪ ಮೇಕೆಗಳನ್ನು ಅಲ್ಲಿ ಮೇಯಿಸ್ಕೊಂಡು ಅದ್ರ ಹಿಂದೆ ಓಡಾಡ್ತಿದ್ರು. ಮುಂಚೆ ಕೂಡ ಹೀಗೆ ಇತ್ತು ಅಫ್ಘಾನಿಸ್ತಾನ್. ನೀವು ಇದನ್ನು ಸರಿಯಾಗಿ ಆವಾಗ ಗಮನಿಸಿಲ್ಲ, ಈಗ ಗಮನಿಸ್ತಿದ್ದೀರಾ ಅಷ್ಟೇ ಅಂತ ಹೇಳಿ ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ದ. ಇವಾಗ ನೀವೇನಕ್ಕೆ ಬಂದಿದ್ದೀರಾ ಅಂತ ಕೇಳ್ದ. ಈಗ ಏನು ಅಂದರೆ ನಾನು ಹೇಳ್ತೀನಿ ಕೇಳಿ ಅಂತ ಮತ್ತೆ ಅವನೇ ಹೇಳ್ದ. ಇವಾಗ ಬಂದು ಏನು ಮಾಡ್ತೀರಾ ನೀವು? ನಿಮ್ಮ ಮನೆ, ನಿಮ್ಮ ತೋಟ ಎಲ್ಲ ಮಾರ್ತೀರಾ, ಆ ದುಡ್ಡು ತಗೊಂಡು ನಿಮ್ಮಮ್ಮ ಹತ್ರ ಓಡೋಗ್ತೀರಾ ಅಷ್ಟೇ ಅಲ್ವಾ ಅಂತ ಅಂದ. ನಮ್ಮಮ್ಮ ನಾನು ಹುಟ್ಟಿದಾಗಲೇ ತೀರ್ಕೊಂಡಿದ್ದಾರೆ ಅಂತ ಹೇಳಿದೆ. ಇಲ್ಲ ಅಂದರೆ ಯಾವ ಮೆಕ್ಸಿಕೋಗೋ ಫ್ಯಾಮಿಲಿ ಟೂರ್ ಹಾಕ್ಕೊಂಡು ಎಂಜಾಯ್ ಮಾಡೋಕ್ಕೆ ಆ ದುಡ್ಡು ಯೂಸ್ ಮಾಡ್ಕೋತೀರಾ ಅಷ್ಟೇ ಅಂತ ಅಂದ. ಅಷ್ಟೊತ್ತಿಗೆ ಒಂದು ಕಡೆ ಕಾರ್ ನಿಲ್ಲಿಸಿ ನಡ್ಕೊಂಡೋದ್ವಿ. ಒಂದು ಸಣ್ಣ ಮನೆ, ಬಾಗಿಲು ತಟ್ಟದ. ಅವನು ಮುಂದೆ ಇದ್ದ, ನಾನು ಸ್ವಲ್ಪ ಹಿಂದೆ ಇದ್ದೆ. ಪಕ್ಕದಲ್ಲಿ ಕಿಟಕಿ ತೆಗೆದು ಒಂದು ಹುಡುಗಿ ಬಗ್ಗಿ ನೋಡಿದ್ಲು. ಬುರ್ಕ ಹಾಕ್ಕೊಂಡು ತಲೆ ಮೇಲೆ ಬಿಳಿ ಬಟ್ಟೆ ಹೊದ್ಕೊಂಡಿದ್ಲು. ನನ್ನನ್ನು ನೋಡಿ ಒಂದು ಸೆಕೆಂಡ್ ಯಾರು ಅಂತ ಗಾಬರಿ ಆದ್ಲು. ಮತ್ತೆ ಫಾರೂಕ್ನ ನೋಡಿ ಬಾಗಿಲು ತೆಗೆದು ಸಲಾಂ ಫಾರೂಕ್ ಕಾಕ ಅಂತ ಹೇಳಿದ್ಲು. ಸಲಾಂ ಮರಿಯಂ ಜಾನ್ ಅಂತ ಹೇಳಿ ತುಂಬ ಚೆನ್ನಾಗಿ ನಕ್ಕದ. ಅವನು ಬೆಳಗ್ಗಿಂದ ನಕ್ಕಿರಲಿಲ್ಲ ಫಾರೂಕ್. ಅವಳ ತಲೆ ಮೇಲೆ ಮುತ್ತು ಕೊಟ್ಟ. ಅವಳು ಅವನ ಕೈಗೆ ಮುತ್ತು ಕೊಟ್ಲು. ಹೋಗಿ ಮನೆಯೊಳಗೆ ಕೂತ್ಕೊಂಡ್ವಿ. ಅಲ್ಲಿ ವಹೀದ್ ಅವರ ಅಣ್ಣನ ಪರಿಚಯ ಮಾಡಿಸ್ದ ಫರೀದ್. ಬನ್ನಿ ಕೂತ್ಕೊಳ್ಳಿ ಅಂತ ಸಮಾಧಾನವಾಗಿ ಕೂರಿಸ್ಕೊಂಡ್ರು. ನನಗೆ ಒಂದು ಕಪ್ ಟೀ ಕೊಡ್ತೀರಾ ಅಂತ ಕೇಳಿದೆ. ಅವರು ತಿಕ್ಕಾಗಿರೋ ಟೀ ಮಾಡ್ಕೊಬಂದು ಒಂದು ಪಾಟ್ಗೆ, ಕೆಟಲಿಂದ ಒಂದು ಪಾಟ್ಗೆ ಹಾಕ್ಕೊಂಬಂಡು ಅದನ್ನು ಟ್ರೇಯಲ್ಲಿ ಇಟ್ಕೊಂಡು 2 ಕಪ್ ಇಟ್ಕೊಂಬಂದು ಕೊಟ್ಟರು. ನನಗೆ ತುಂಬ ನಮ್ಮ ಊರಿಗೆ ಬಂದಿದ್ದೀನಿ ಅನ್ನೋ ಒಂದು ಸಮಾಧಾನಕರವಾದ ಯೋಚನೆಯಲ್ಲೇ ಟೀ ಕುಡಿದೆ. ಅದು ಮುಗಿಯೋ ಅಷ್ಟೊತ್ತಿಗೆ ವಹೀದ್, ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅಮೀರ್ ಸಾಬ್ ಅಂತ ಕೇಳಿದ್ರು. ನಾನು ಒಂದು ಪರ್ಸ್ನಲ್ ಕೆಲಸಕ್ಕಾಗಿ ಬಂದಿದ್ದೆ ಅಂತ ಹೇಳಿದೆ. ಇನ್ನೇನಿದೆ ಇರುತ್ತಣ್ಣ, ಅವ್ರಿಗಿರೋ ಮನೆ ಭೂಮಿ ಮಾರ್ಕೊಂಡು ದುಡ್ಡು ತಗೊಂಡು ಯಾವುದಾದ್ರೂ ಫ್ಯಾಮ್ಲಿನ ಕರ್ಕೊಂಡು ಹೊರಗಡೆ ಎಲ್ಲಾದರೂ ಟೂರ್ಗೆ ಹೋಗೋಕೆ ಬಂದಿರ್ತಾರೆ ಅಂತ ಹೇಳ್ದ. ಅಷ್ಟೊತ್ತಿಗೆ ವಹೀದ್ ಫರೀದ್ ಅಂತ ಜೋರಾಗಿ ಕೂಕ್ಕೊಂಡ್ರ. ಪಕ್ಕದಲ್ಲಿದ್ದ ಮಕ್ಕಳು ಕೂಡ ಒಂದು ಸೆಕೆಂಡ್ ಬೆಚ್ಚಿಬಿದ್ರು. ಅಮೀರ್ ಜಾನ್ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾರೆ, ನನ್ನ ಮನೆಗೆ ಬಂದಿರೋ ಗೆಸ್ಟನ್ನ ಅವಮಾನ ಮಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ
ಕ್ಷಮಿಸಿ ಅಮೀರ್ ರಗ, ನನ್ನ ತಮ್ಮಂದು ಅವನ ತಲೆಗಿಂತ ನಾಲಿಗೆ 2 ಅಂಗುಲ ಉದ್ದ ಇದೆ. ಅವನು ಯಾವಾಗಲೂ ಹೀಗೆ ಮಾತಾಡ್ತಾನೆ. ಇಷ್ಟಕ್ಕೂ ನೀವು ಅಮೆರಿಕದಲ್ಲಿ ಏನು ಮಾಡ್ತೀರಾ ಅಂತ ಅವರೇ ಟಾಪಿಕ್ ಚೇಂಜ್ ಮಾಡಿದ್ರು. ನಾನು ಬರೀತೀನಿ ಅಂತ ಹೇಳಿದೆ. ಏನು ಬರೀತೀರಾ? ಅಫ್ಘಾನಿಸ್ತಾನ್ ಬಗ್ಗೆ ಬರೀತೀರಾ ಅಂತ ಕೇಳಿದ್ರು. ಸ್ವಲ್ಪ ಬರೆದಿದ್ದೀನಿ, ಬಟ್ ಅಂತ ಹೇಳಿ ಅದ್ರ ಬಗ್ಗೆ ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದು ತಂದೆ ಮಗನ ಕತೆ ಬರೆದಿದ್ದೆ ನಾನು. ನೀವು ಇನ್ಮೇಲೆ ಈಗ ಇರೋ ಈ ಪರಿಸ್ಥಿತಿನೆಲ್ಲ ಚೆನ್ನಾಗಿ ಬರೀರಿ ಅಮೀರಾಗ ಅಂತ ಹೇಳಿದ್ರು. ಇಲ್ಲ, ನಾನು ಆ ಥರ ರೈಟರ್ ಅಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡೆ. ಮುಂದಕ್ಕೆ ಹೇಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಅರ್ಥ ಆಗಲಿಲ್ಲ ನನಗೆ. ಅದಕ್ಕೆ ಹೇಳಿದೆ, ಒಂದು ಫೋಟೋ ತೆಗೆದು ಕೊಟ್ಟೆ. ನಾನು ಈ ಮಗುನ ಕರ್ಕೊಂಬರ್ಬೇಕು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಯಾರು ಈ ಮಗು ಅಂತ ಕೇಳಿದ ವಹೀದ್. ಇವನು ನಮ್ಮ ಸರ್ವೆಂಟ್ ಮಗ ಅಂತ ಹೇಳಬೇಕಾ, ಫ್ರೆಂಡ್ ಮಗ ಅಂತ ಹೇಳಬೇಕಾ ಗೊತ್ತಾಗಲಿಲ್ಲ ನನಗೆ. ಇವರು ನಿಮ್ಮ ಫ್ರೆಂಡ್ ಮಗನಾ, ನಿಮ್ಮ ಸರ್ವೆಂಟ್ ಮಗನಾ ಅಂತ ಅವರೇ ಕೇಳಿದ್ರು. ನಾನು ಇಷ್ಟು ದಿನ ಸುಳ್ಳಲ್ಲಿ ಬದುಕಿದ್ದೀವಿ, ಈಗ ಸುಳ್ಳು ಹೇಳಿ ಕೂಡ್ದು ಅಂತ ಡಿಸೈಡ್ ಮಾಡಿಕೊಂಡು, ಅಲ್ಲ, ಇವನು ನಮ್ಮ ಅಪ್ಪ ಮತ್ತು ಒಂದು ಹಜಾರ ವುಮೆನ್ಗೆ ಹುಟ್ಟಿದ ನನ್ನ ತಮ್ಮ. ಇವನ ಸತ್ತೋಗಿದ್ದಾನೆ ಇವಾಗ. ಇವನ ಮಗ ಒಂದು ಅನಾಥಾಶ್ರಮದಲ್ಲಿದ್ದಾನೆ. ಅವನ್ನ ಕಾಪಾಡಿಕೊಂಡು ಕರ್ಕೊಂಬಂದರೆ ಪೇಶಾವರದಲ್ಲೂ ಅವನ್ನ ನೋಡ್ಕೊಳ್ಳೋಕ್ಕೆ ಜನ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಬೇಷ್, ತುಂಬ ಒಳ್ಳೇದು ಅಮೀರಾಗ ಅಂತ ಅವರು ತುಂಬ ಖುಷಿಪಟ್ಟರು. ಅಷ್ಟೊತ್ತರವರೆಗೂ ತುಂಬ ಕಠಿಣವಾಗಿ ನನ್ನ ನೋಡ್ತಾ ಇದ್ದ ಫರೀದ್ ಆಗ ಆ ಕಿತ್ತೋಗಿರೋ ಚಾಪೆ ಕಡ್ಡಿಗಳನ್ನು ಜೋಡಿಸ್ಕೊತ ಅವನು ಭೂಮಿನ ನೋಡ್ತಾ ಇದ್ದ. ಆಮೇಲೆ ಊಟ ಬಂತು. ತರಕಾರಿ ಹಾಕಿರೋ ತುಂಬ ಬಿಸಿ ಬಿಸಿ ಕೂರ್ಮಾ ಮತ್ತು ಒಂದು ಲೋಫ್ ನಾನ್ ನನಗೆ ಬಡಿಸಿದ್ರು. ನಾನು ತಿಂತಾ ಇದ್ದೆ. ಮಕ್ಕಳು ಅಂತ ಕೇಳಿದೆ. ಅವ್ರದ್ದು ಊಟ ಆಯಿತು ಅಂತ ಹೇಳಿದ್ರು ವಹೀದ್. ನಾನು ಫರೀದ್ ತಿಂದ್ವಿ. ನಾನು ತಿನ್ನೋಕ್ಕೆ ಕೂತ್ಕೊಂಡು ತಿನ್ನೋವಾಗ ಆ ಮಕ್ಕಳು ನನ್ನ ಕೈಯನ್ನೇ ನೋಡ್ತಾ ಇದ್ವು. ಅವ್ರಿಗೆ ನನ್ನ ವಾಚ್ ಅಷ್ಟೊಂದು ಇಷ್ಟ ಆಯಿತಾ, ಇಲ್ಲಿ ಈ ವಾಚ್ ಕೊಟ್ಟರೆ ಅವರು ಯೂಸ್ ಮಾಡ್ಕೋತಾರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ರಿಗೆ ಗಿಫ್ಟಾಗಿ ಕೊಟ್ಬಿಡೋಣ ಬಿಡು ಅಂತ ಅನ್ನಿಸ್ತು. ಊಟ ಮುಗಿಸಿ ಆದಮೇಲೆ ನಾನು ನಿಮ್ಮ ಮಕ್ಕಳಿಗೆ ವಾಚನ್ನು ಗಿಫ್ಟಾಗಿ ಕೊಡಬೇಕು ಅಂತ ಹೇಳಿದೆ. ವಹೀದ್ ತುಂಬ ಇಲ್ಲ ಬೇಡ ಬೇಡ ಅಂತ ತುಂಬ ಒತ್ತಾಯ ಮಾಡಿದ್ರು. ಆದರೂ ನನಗೆ ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ಮೇಲೆ ಅವರು ಅನುಮತಿಸಿದರು. ನನ್ನ ಮಕ್ಳಿಗೆ ಕೊಟ್ಟೆ. ಅವರು ಒಬ್ರ ಕೈಯಿಂದ ಒಬ್ರಿಗೆ ತಗೊಂಡ್ರು, ಹಾಕ್ಕೊಂಡು ನೋಡಿದ್ರು. ಸದ್ಯದ ಸ್ವಲ್ಪ ಹೊತ್ತಿನಲ್ಲೇ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು ಅವ್ರಿಗೆ. ನನಗೂ ಫರೀದ್ಗೂ ಒಂದು ಕಡೆ ಚಾಪೆ ಹಾಸ್ಕೊಟ್ರು. ಮಲಗುವಾಗ, ನಿಮಗಾಗಿ 1000 ಸಹಾಯ ಬೇಕಾದ್ರೂ ಮಾಡ್ತೀನಿ ಅಮೀರಾಗ, ನೀವು ಈ ಕೆಲಸಕ್ಕೆ ಬಂದಿದ್ದೀರಾ ಅಂತ ನನಗೆ ಬೆಳಗ್ಗಿಂದ ಹೇಳಬೇಕಾಗಿತ್ತು ನೀವು ಅಂತ ತುಂಬ ಮೃದುವಾದ ಧ್ವನಿಯಲ್ಲಿ ಹೇಳ್ದ. ನೀನು ನನ್ನ ಕೇಳಲಿಲ್ಲ ಅಲ್ವಾ ಅಂತ ನಾನು ಹೇಳಿದೆ. ಆದರೂ ನೀವು ಹೇಳಬೇಕಾಗಿತ್ತು ನನಗೆ. ಆದರೂ ನಾನು ಖಂಡಿತವಾಗ್ಲೂ ನಿಮಗೆ ಈ ಮಗು ಹುಡುಕೋದ್ರಲ್ಲಿ ಪೂರ್ತಿ ಸಹಾಯ ಮಾಡ್ತೀನಿ ಅಂತ ಹೇಳ್ದ. ಹಾಗೆ ಮಲಗಿದ್ವಿ. ಸ್ವಲ್ಪ ಹೊತ್ತಿಗೆ ಯಾಕೋ ತೂಕಳಿಕೆ ಬಂದಂಗಾಗಿ ಎಚ್ಚರ ಆಯಿತು. ಹೊರಗಡೆ ತುಂಬ ಚೆನ್ನಾಗಿ ಬೆಳದಿಂಗಳಿತ್ತು. ಅಲ್ಲಿ ಹೋಗಿ ನಿಂತೆ. ಕಾಲಲ್ಲಿ ಶೂಸು ಸಾಕ್ಸು ಏನೂ ಇರಲಿಲ್ಲ. ಆ ನೆಲದ ಸ್ಪರ್ಶ ತುಂಬ ಸಮಾಧಾನ ಕೊಡ್ತು. ಆವತ್ತು ಜಲಾಲಾಬಾದಿಂದ ಪೇಶಾವರ್ಗೆ ಹೋಗುವಾಗ ಅಪ್ಪ ಆಯಿಲ್ ಟ್ಯಾಂಕ್ ಹತ್ತೋರು ಕೆಳಗಿಳಿದು ಅವರ ಪಾಕೆಟಲ್ಲಿ ಇದ್ದಿದ್ದು ಏನೋ ಕೆಲವು ವಸ್ತುಗಳನ್ನ, ಇಂಪಾರ್ಟೆಂಟ್ ವಸ್ತುಗಳೇ ಆದರೂ ಅದನ್ನು ಕೆಳಗಾಕಿ ಅವ್ರ ಪಾಕೆಟ್ ತುಂಬ ಮಣ್ಣು ತುಂಬಿಸ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಎದೆ ಹತ್ರ ಜೋಬಲ್ಲಿ ಇಟ್ಕೊಂಡಿದ್ರು. ಸಾಯೋವರೆಗೂ ಇಟ್ಕೊಂಡಿದ್ರು. ಈ ಮಣ್ಣಿಗೆ ಅಂಥ ಶಕ್ತಿ ಇದೆ ಅಂತ ಆವಾಗ ಅಪ್ಪನಿಗೆ ಗೊತ್ತಾಗಿತ್ತು, ನನಗೆ ಗೊತ್ತಾಗಿರಲಿಲ್ಲ. ನಿಜಕ್ಕೂ ಮನೆಗೆ ಬಂದಿದ್ದೀನಿ ಅಂತ ಅನ್ನಿಸ್ತಿತ್ತು. ಓಡಾಡ್ತಿದೆ ಆ ಕಡೆ ಈ ಕಡೆ. ಒಂದು ಹೆಂಗಸು ಅಳೋ ಥರ ಅನುನಯಿಸಿ ಮಾತಾಡೋ ಗಂಡಸರ ವಾಯ್ಸ್ ಕೇಳಿಸ್ತು. ಸ್ವಲ್ಪ ನಿಂತು ಯಾರೋ ಅಂತ ಹೇಳಿ ಬೆರಳು ಮೇಲೆ ಸದ್ದು ಮಾಡದೆ ನಡೀತಾ ಹೋದೆ. ಅದೇ ಆಗಲೇ ನನಗೆ ಊಟ ಕೊಟ್ಟಾಗ, ಟೀ ಕೊಟ್ಟಾಗ ಆ ಮನೆಯಲ್ಲಿ ಹೆಂಗಸರು ಅಲ್ಲಿ ಇಟ್ಟು ಅವರ ಕಾಲಿನ ಶಬ್ದನೂ ಆಗ್ಲಾರ್ದಂಗೆ ನಡ್ಕೊಂಡು ಹೋದ್ರಲ್ಲ, ಅದೇ ರೀತಿಯಲ್ಲಿ ನಾನು ನಡೆದೆ. ಅಲ್ಲಿ ಏನು ಮಾಡಲಿ, ಅವರು ನಮ್ಮ ಗೆಸ್ಟ್, ಅವ್ರಿಗೆ ಹೊಟ್ಟೆ ತುಂಬಿಸೋದು ನಮ್ಮ ಜವಾಬ್ದಾರಿ ಅಲ್ವಾ ಅಂತ ವಹೀದ್ ಹೇಳ್ತಾಯಿದ್ರು. ಆದರೆ ಮಕ್ಕಳು ಸಣ್ಣವಲ್ವಾ, ಎಲೆ ಕೂಸುಗಳು, ಅದಕ್ಕೆ
ಹಸಿವಾಗ್ತಿದೆ, ಅದಕ್ಕೆ ಹಾಗೆ ಮಲಗಿಸಿದ್ವಲ್ಲ, ನಾಳೆಗಾದರೂ ಏನಾದರೂ ಮಕ್ಳಿಗೆ ಹೊಟ್ಟೆ ತುಂಬ ತಿನ್ನೋದಕ್ಕೆ ಹುಡುಕಿ ಅಂತ ಅವರ ಹೆಂಡತಿ ಅಳ್ತಾ ಇದ್ರು. ಆವಾಗ ಅರ್ಥ ಆಯಿತು ನನಗೆ, ಮಕ್ಕಳು ನೋಡ್ತಾ ಇದ್ದಿದ್ದು ನನ್ನ ವಾಚಲ್ಲ, ನಾನು ತಿಂತಾ ಇದ್ದ ಊಟವನ್ನು ಅಂತ. ತುಂಬ ಮನಸ್ಸಿಗೆ ನೋವಾಯಿತು. ಏನು ಮಾಡೋ ಹಾಗಿಲ್ಲ, ಹೋಗಿ ಮಲಗಿದೆ. ಬೆಳಗಿನ ಜಾವನೇ ಎದ್ದು ಹೊರಟ್ವಿ. ಆವಾಗ ನಾನು ಒಂದು 26 ವರ್ಷಗಳ ಹಿಂದೆ ಮಾಡಿದ ಕೆಲಸವನ್ನು ಮತ್ತೆ ಮಾಡಿದೆ. ಒಂದು ಹಿಡಿ ಆಫ್ಘನ್ ದುಡ್ಡನ್ನು ತಗೊಂಡು ಆ ಚಾಪೆ ಕೆಳಗಿಟ್ಟೆ. ಬಂದು ಕಾರ್ ಹತ್ತಿದೆ. ನೀವು ನನಗೆ ಹಾಸ್ಪಿಟಾಲಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ. ಅದಕ್ಕೆ ಅವರು ಹಿಂದ್ಗಡೆ ಇದ್ದ ಅವ್ರ ಚಿಕ್ಕ ಮನೆ ತೋರಿಸಿ, ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ, ಯಾವಾಗಾದರೂ ಬನ್ನಿ, ನಮ್ಮ ಬಾಗಿಲು ನಿಮಗಾಗಿ ಯಾವಾಗಲೂ ತೆರೆದಿರುತ್ತೆ ಅಂತ ಭರವಸೆಯಿಂದ ಮಾತಾಡಿದ್ರು. ನಮ್ಮ ಕಾರು ಮುಂದೆ ಹೋಗ್ತಾ ಇತ್ತು. ದೇವರೇ, ಬೇರೆ ಕಾರುಗಳ ಹಿಂದೆ ಓಡ್ ಬಂದು ಭಿಕ್ಷೆ ಬೇಡ್ಕೊಳ್ಳೋ ಅಂಥ ಸ್ಥಿತಿ ಈ ಮಕ್ಳಿಗೆ ಯಾರಿಗೂ ಬರದೇ ಇರೋ ಹಾಗೆ ನೋಡ್ಕೋ ಅಂತ ಅಂದ್ಕೊಂಡೆ. ಮುಂದೆ ನಮ್ಮ ಕಾರು ಧೂಳೆಬ್ಬಿಸ್ಕೊಂಡು ಹೋಯಿತು. ಹೋಗ್ತಾ, ನೀವು ನಿನ್ನೆ ನನಗೆ ಫಸ್ಟೇ ಈ ವಿಷಯ ಹೇಳಬೇಕಾಗಿತ್ತು, ಆದ್ರೂ ಇವಾಗ ನೀವು ನೋಡಿದ ಅಫ್ಘಾನಿಸ್ತಾನ ಇಲ್ಲೆಲ್ಲೂ ಇಲ್ಲ ಅಂತ ಹೇಳ್ಕೊಳ್ತಾನೆ ರಹೀಮ್ ಖಾನ್ ಅವರು ಹೇಳಿರೋ ಹಾಗೆ ನನ್ನ ಬಟ್ಟೆಯನ್ನು ಪಕ್ಕಾ ಅಫ್ಘಾನಿಸ್ತಾನವರು ಹಾಕ್ಕೊಳ್ಳೋ ಹಾಗೆ ಬಟ್ಟೆ ಬದಲಾಯಿಸ್ಕೊಂಡೆ. ರಹೀಮ್ ಖಾನ್ ಸಜೆಷನ್ಸ್ ಮೇರೆಗೆ, ಫರೀದ್ ಸಹಾಯದೊಂದಿಗೆ ನಾನು ಆರ್ಟಿಫಿಷಿಯಲ್ ಗಡ್ಡ, ಕೂದಲು ಎಲ್ಲ ಅವರು ಹೇಳಿದಂಗೆ ಧರಿಸ್ಕೊಂಡೆ. ಕಣ್ಣಿಗೆ ಕಪ್ಪು ಹಚ್ಚೋದು, ನನ್ನ ವೇಷ ಪೂರ್ತಿ ಒಬ್ಬ ಆಫ್ಘನ್ ಟ್ರೆಡಿಷ್ನಲ್ ಅವ್ರಿಗೆ ಹೇಗಿರ್ತಾರೋ ಹಾಗೆ ಮಾಡಿಕೊಂಡೆ. ಹೋಗ್ತಾ ನನಗೆ ಜಲಾಲಾಬಾದ್ ಕಾಣಿಸ್ತು. ಇಲ್ಲಿ ನಾವು ಎಷ್ಟು ಸತಿ ಬಂದಿದ್ವಿ. ಇಲ್ಲಿ ಹುಮಾಯೂನ್ ಕಾಕಾ ಅವರ ಮನೆಗೆ ಬಂದಾಗ ಎಷ್ಟು ಆಟ ಆಡಿದ್ವಿ. ಈ ಗಾಳಿಯಲ್ಲೆಲ್ಲ ಎಂಥ ಸಿಹಿ ವಾಸನೆ ಬರ್ತಿತ್ತು. ಇವಾಗ ಯಾವುದೂ ಇಲ್ಲ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡವ ನನಗೆ ಫರೀದ್ ಹೇಳ್ದ, ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ನೀವು ಊಹಿಸ್ಕೊಂಡಿದ್ದು ಏನೂ ಇಲ್ಲ. ನಿಮಗೆ ಗೊತ್ತಾ, ನಾವು ಇಲ್ಲಿ ಇದ್ವಿ, 1-2 ವರ್ಷ ಜಿಹಾದಲ್ಲಿ ಫೈಟ್ ಮಾಡಿದ್ವಿ. ಒಂದು ಸತಿ ಅಪ್ಪನಿಗೆ ಒಂದು ರಾಕೆಟ್ ಲಾಂಚರ್ ಬಂದು ಹೊಡೀತು. ಅದಾದಮೇಲೆ ನಾನು ಕೂಡ ವಾಪಸ್ ಅಪ್ಪನ ಕಳ್ಕೊಂಡು ಅಲ್ಲಿಂದ ಶಿಫ್ಟ್ ಆದ್ವಿ. ಇದು ಒಂದು ಕಡೆಗಿಡಿ. ಇಲ್ಲಿ ಮನೆ ಕಾಣ್ತಿದೆಯಲ್ಲ, ಈ ಹಳ್ಳಿ, ಇಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದ, ತುಂಬ ಒಳ್ಳೆ ಸೈಕಲ್ ರಿಪೇರಿ ಮಾಡ್ತಿದ್ದ, ಎಷ್ಟು ಸ್ಪೀಡಾಗಿ, ಎಷ್ಟು ಚೆನ್ನಾಗಿ. ಅವನು ಎಷ್ಟು ಚೆನ್ನಾಗಿ ತಬಲಾ ಕೂಡ ಬಾರಿಸ್ತಿದ್ದ ಗೊತ್ತಾ. ಅವನ್ನ ಈ ತಾಲಿಬನ್ಸ್ ಹೊಡೆದಾಕ್ಬಿಟ್ರು. ಅಲ್ಲಿ ನಿಜಕ್ಕೆ ಗಮನಿಸಿದ್ರೆ ಅಲ್ಲಿ ಇರೋ ನಾಯಿ ಕೂಡ ಎಲ್ಲೂ ಅಲಗಾಡ್ತಾ ಇರಲಿಲ್ಲ. ಹೊಸೊಬ್ರು ಬಂದಾಗ ಬಗಳೋದೇ ಅದ್ರ ಕೆಲಸ. ಆದ್ರೂ ನಮ್ಮ ಕಾರ್ ಹೋಗ್ತಾ ಇದ್ರೆ ಅದು ಬಗಳ್ತಾನೆ ಇರಲಿಲ್ಲ. ಯಾವ ಮನೆ ನೋಡಿದ್ರೂ ವಾಸವಾಕ್ಯ ಯೋಗ್ಯವಾದ ಮನೆ ಥರ ಅನ್ನಿಸ್ಲೇ ಇಲ್ಲ. ಇಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೂ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ, ಅದಕ್ಕೆ ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಹೋಪ್ ಯು ಲೈಕ್ ಮೈ ಸ್ಟೋರಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗುಡ್ ಟೈಮ್. Messages, phone, messages, LinkedIn, messages, recents, audio lab, space available, pause recording.